ಮಗ ಮನೆ ಕಡೆ ಸದ್ದೇ ಇಲ್ಲ. ಎಲ್ಲೋಗಿದೆ? ಎಲ್ಲೋಗನಕ ಎಲ್ಲೂ ಹೋಗಿರಲಿಲ್ಲ. ನಮ್ಮ ಮನೆ ಯಾಕೋ 3-4 ದಿವಸದಿಂದ ಕಾಲು ನೋವು ಅನ್ನೋರ ಅದಕ್ಕೆ ಒಂದು ದಿವಸ ಇದು ಆಸ್ಪತ್ರೆಗೆ ಹೋಗ್ಬಿಟ್ಟು ಕಾಲು ತೋರಿಸ್ಕೊಬರೋಣ ಅಂತ ಹೋಗಿದ್ದು. 2-3 ದಿವಸ ಅಯ್ಯೋ ಡಾಕ್ಟ್ರೆ ಇರಲಿಲ್ಲ. ನಾಳೆಗೆ ಬನ್ನಿ ಅಂತ ಏನೋ ಬರ್ಕೊಟ್ಟವ್ರಪ್ಪ. ಅದಕ್ಕೆ ತುಮಕೂರು ಹೋಗ್ಬಿಟ್ಟು ಯಾವುದೋ ಒಂದು ಪ್ರೈವೇಟ್ ಡಾಕ್ಟ್ರಿಗೆ ತೋರ್ಸೋಣ ಅಂತ ನಾವು ಅಂದ್ಕೊಂಡು, ಯಾಕೋ ಕಾಲು ಊದ್ಕೊಂಬಿಟ್ಟದೆ ಒಂದು ಕಡೆದು. ಹೋಗು ಮತ್ತೆ ಒಂದು ದಿವಸ ತುಮಕೂರು ಹೋಗಿ ದೊಡ್ಡ ಆಸ್ಪತ್ರೆಗೆ ತೋರ್ಸ್ಕೊಂಬ ಹೋಗು. ಇವನು ನಮ್ಮ ಶಿವು ಬರ್ತಾನೆ, ಅವನ ಜೊತೆ ಕಳಿಸು. ಇಲ್ಲ ನೀ 3 ಜನ ಹೋಗಿ ಬನ್ನಿ. ಇರಲಿ ಬಿಡಕ್ಕ, ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ತೀವಿ ಅಂತ ಇದೇನಿಲ್ಲ. ಒಂಚೂರು ಊದ್ಕೊಳ್ಳೋದು ಅಷ್ಟೇ, ಹೆಂಗನಾಗಲಿ ಅಂತ ತೋರ್ಸೋಣ ಅಂತ. ಸರಿ ಆಯಿತು, ಶಿವು ಕರ್ಕೊಂಡು ಹೋಗು, ಏನಾಗಲ್ಲ. ಒಂದು ದಿವಸ ಬರ್ತಾನೆ. ಶಿವು ಕರ್ಕೊಂಡು ಹೋಗವೆ, ಕರ್ಕೊಂಡು ಹೋಗ್ತಾನೆ ಕಾರಲ್ಲಿ ತೋರಿಸ್ಕೊಂಡು ಹಂಗೆ ಬರ್ರಿ ಅಷ್ಟೇ. ಯಾಕೆ ಯಜಮಾನ್ರೆ ಅವೆಲ್ಲ ಮುಚ್ಕೊಂಡು ಹೋಗು, ಶಿವು ಬರ್ತಾನೆ. ಏನಾರ ಒಂಚೂರು ಮಾತಾಡೋಣ ಅಂತ ಬಂದರೆ ಇವಳೊಬ್ಳು ಇಲ್ಲೇ ಒಕ್ಕರ್ಸ್ಕೊಂಡಿರ್ತಾಳಲ್ಲ ಯಾವಾಗಲೂ. ಏನಾರು ಮಾಡಕ್ಕೆ ಕೆಲಸ ಇರಲ್ವ, ಇಲ್ಲೇ ಬರ್ತಾಳಲ್ಲ. ಮಾನ ಮರ್ಯಾದಿಲ್ಲ ಜನಕ್ಕೆ. ಮರೆಯ ಏನು ಹೊಸಿ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಹೊಸಿ ಮಾತಾಡಬೇಕಿತ್ತು, ಒಂಚೂರು ಬಾಯಿಲಿ. ಏನು ಮಾತಾಡ್ಬೇಕು ಹೇಳಿಲ್ಲ, ಅದೇನು ಅಂತ. ನಾನು ಬೇರೆ ಎಲ್ಗೂ ಬರಲ್ಲ. ಅದೇನು ಹೇಳು, ಇಲ್ಲೇ ಏನಾಗಲ್ಲ. ನಮ್ಮವ್ರು ಯಾರು ಎಲ್ಲರೂ ಅಲ್ಲೇ ಒಂದು 5 ನಿಮಿಷ ಬಾಯಿಲಿ ಮಾತಾಡಬೇಕು. ನೋಡಮ್ಮಿ ಅದೇನು ಅಂತ ಇಲ್ಲೇ. ಅಲ್ಲಿಗೆ ಬರೀ ಎಲ್ಗೂ ಬರಲ್ಲ ನನಗೆ. ಕಾಲು ನೈತವ ನನಗೆ. ಇವಾಗ 10ರಿಂದ ಬಂದು ಇಲ್ಲಿ ಕೂತಿದ್ದೀನಿ, ಅದೇ ಬಾ ಅಂತಿಲ್ಲ. ಹೇಳೋದೇನು ಇಲ್ಲಯ್ಯ, ಏನಾಗಲ್ಲ. ಅಲ್ಲ ನಮ್ಮ ಗೀತನ ಬಗ್ಗೆ ಒಂಚೂರನ ಕಾಳಜಿ ಆಯ್ತಾ ನಿಂಗೆ? ಹೇಳು. ಯಾಕೆ ಏನಾಯ್ತು? ಚೆನ್ನಾಗೆ ಅವಳಲ್ಲ, ನೀನೇ ನೆನೆಸಿ ಹೇಳ್ತಾ ಇದ್ದೆ. ಹಂಗವಳೆ ಹಿಂಗವಳೆ ಕೆಲ್ಸಕ್ಕೆ ಹೋಯ್ತಾಳೆ, ನನ್ನ ಮಗಳು ನನ್ನ ಕಾಲ ಮೇಲೆ ನಿಂತ್ಕೊಂಡವಳೆ, ಅವಳ ಕಾಲ ಮೇಲೆ ಅಂತ. ಇನ್ನೇನು ಚೆನ್ನಾಗಿ ಅವಳಲ್ಲ ಬಿಡು. ನನ್ನ ಮಗಳನ್ನ ಚಿನ್ನ ನೋಡ್ಕೊಂಡು ನಾನು ಇನ್ನೊಂದು ಮನೆ ಕೆಲಸ ಕಳ್ಸಕ್ಕೆ ನಂಗೆ ಒಟ್ಟು ಹಾಕಿಲ್ವಾ? ಹೇಳು. ಅದ್ರಲ್ಲೇನದೇ, ಎಲ್ಲರೂ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂದ್ರೆ ಕೆಲಸ ಮಾಡಲೇಬೇಕು, ಇನ್ನೊಬ್ರು ಕೈ ಕೆಳಗೆ. ಅರ್ಥ ಮಾಡ್ಕೋದ್ನ. ಇವಾಗ ಬಿಡು, ಇವಾಗ ಏನು ಕೇಳಕ್ ಬಂದಿದ್ಯಾ ಅದೇಳು. ಏನಿಲ್ಲ ನೋಡು, ನನ್ನ ಅಳಿಯ ಮತ್ತು ಮಗಳು ಇಬ್ರು ಏನೋ ಬಿಸ್ನೆಸ್ ಮಾಡ್ಕೊತಾರಂತೆ. ಅವ್ರಿಗೆ ಹೊಸ ದುಡ್ಡು ಬೇಕಂತೆ. ನೋಡು, ಹೊಸ ದುಡ್ಡಿದ್ರೆ ಕೊಡು. ದುಡ್ಡ ಯಾರ ಹತ್ರ ಈಗ ಯಾವ ದುಡ್ಡು ಇಲ್ಲ. ಯಾವಾಗನ ಕೊಡ್ತೀನಿ ಬಿಡು. ಈಗ ಅರ್ಜೆಂಟ್ಗೆ ನನ್ನ ಹತ್ರ ಯಾವುದೂ ಇಲ್ಲ. ಬಿಸ್ನೆಸ್ ಮಾಡಕ್ಕೆ ಕೊಡು ಅಷ್ಟು. ಇದೊಳ್ಳೆ ಕಟ್ಟಿಗೆ ಬಂತಲ್ಲ. ಅಲ್ಲೇ ಏನೋ ಕಷ್ಟ ಅಂತ ನನ್ನ ಮಗಳು ಹೊಸ ದುಡ್ಡು ಕೇಳಿರೆ ಕೊಡಲ್ಲ ಅಲ್ವಾ ನೀನು? ನೋಡು, ಇವಾಗ ನೀನು ದುಡ್ಡು ಕೊಡಕ್ಕೆ ಹಾಕಿಲ್ಲ ಅಂದರೆ ಸುಮ್ಮನೆ ಅವಳು ಬಾಗೋದ ಅವಳ ಹೆಸ್ರಿಗೆ ಬರೀ. ಅವಳು ಏನೋ ಅವಳ ಜೀವನ ಅವಳು ನೋಡ್ಕೊತಾಳೆ. ಇನ್ನವ ಅವಳು ಕಷ್ಟಲೇ ಕೈ ತೊಳೆಯೋಕ್ಕಾಗಲ್ಲ. ಸರಿನಾ? ಏನೋ ಗೊತ್ತಿಲ್ಲ ಒಂದು ತಪ್ಪು ಮಾಡೋಳೆ ಹಂಗಂತ ಅವಳ ಜೀವನ ಪೂರ್ತಿ ಹಂಗೆ ಇರ್ಬೇಕಾ? ಅವೆಲ್ಲ ಆಗ ಬೇಡ. ಅವಳ ಹೆಸ್ರಿಗೆ ಎಷ್ಟು ಬರ್ತದ ಆಸ್ತಿ ಅವಳ ಹೆಸ್ರಿಗೆ ಕೊಡು. ಏನು ಹೋಗ್ತಿದ್ಯಾ? ಯಾವ ಆಸ್ತಿ ಯಾರಿಗೆ ಕೊಡ್ಬೇಕು ನಾನು? ಹಿಂಗೆ ಸುಮ್ಮನೆ ಸಿಕ್ಕಿಸ್ಬೇಡ ನೀನು. ನಿಂದು ಎಷ್ಟೇ ಅಷ್ಟು ನೋಡ್ಕೊಂಡು ಹೋಗು. ಅವಳು ಏನೋ ಅವಳ ಜೀವನ ಮಾಡ್ಕೊತಾಳ್ತಾನೆ, ನೀನು ಯಾಕೆ ಮುಗ್ ತೋರಿಸೋದು? ಬಾಯಿ ಮುಚ್ಕೊಂಡು ಹೋದ್ರೆ ಸರಿಗೆ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ನೀನು? ಏನು ನೀನು ಸಂಪಾದನೆ ಮಾಡೋದು ಕೇಳಿದೆ ನಾನು? ನಮ್ಮ ಮಾವ ಸಂಪಾದನೆ ಮಾಡಿರೋದೆ ನೀನು ಹೆಸರು ತಾನೇ ಬರ್ದಿರೋದು. ಅದರಲ್ಲಿ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಹೋಗ್ತೈತೆ ಅಂತಲೇ ಬರ್ದಿರೋದು. ನನ್ನ ಮಗಳ ಪಾಲಿಗೆ ಎಷ್ಟು ಬರಬೇಕು ಅಷ್ಟು ಆಸ್ತಿಯೇ ಬುಸಾಡು. ನಾನೇನು ನಿನ್ನ ಹತ್ರ ಬ್ಯಾಡ್ದೆ ಏನು ಜಾಸ್ತಿ ಹೆಚ್ಚಾಗಿ ಕೊಡು ಅಂತ ಕೇಳ್ತೇನೆ. ಅವಳ ಪಾಲಿಗೆ ಎಷ್ಟು ಬಂದದ ಆಸ್ತಿ ಅಷ್ಟನ್ನ ಅವಳ ಹೆಸ್ರಿಗೆ ಬರಿ ಅಂತ ಹೇಳ್ತಾ ಇರೋದು ನಾನು. ಭಾಗ ಮಾಡಿಕೊಡು ಅವಳಿಗೆ. ಅವಳ ಜೀವನ ಅವಳು ನೋಡ್ಕೊತಾಳೆ. ಏನು ನಿನ್ನ ಮಗುನಂಗೆ ನಿನ್ನ ಮಗಳಂಗೆ ನಾ ಇನ್ನೊಬ್ಳು ಮಗಳೆಲ್ಲ ಹಂಗೆ. ನನ್ನ ಮಗಳೇನು ಶ್ರೀಮಂತನ ಮದುವೆ ಆಗಿಲ್ಲ. ಸುಮ್ಮನೆ ಹೇಳ್ದಷ್ಟು ಮಾಡು. ಇವಾಗ ಬೇರೆ ಸುದ್ದಿ ಎಲ್ಲ ಬೇಡ. ನಿನ್ನ ಮಗಳು ಹೆಂಗೋ ಜೀವನ ಮಾತಾಡ್ತಾನೆ, ಮಾಡಿಬಿಡು. ಮುಂದಕ್ಕೆ ಬೇಕಾದ್ರೆ ನೋಡ್ಕೊಳ್ಳೋಣ. ಹಂಗಂತ ಆಸ್ತಿ ಭಾಗ ಮಾಡೋಕ್ಕಾಯ್ತದ ಇಷ್ಟು ಬೇಗ? ಊರಲ್ಲಿ ಜನ ಏನಾಕಿಲ್ಲ. ನಿಂಗೆ ಜ್ಞಾನಿಲ್ವ ನಿಂಗೆ? ಹೋಗಿ ಬಾಯಿ ಮುಚ್ಕೊಂಡು. ಏನು ಮಾತಾಡ್ತಾ ಇರೋದು ನೀನು ಅಂತ? ಅಲ್ಲ ಗೀತನ್ ಕಂಡ್ರೆ ಏನು ನಿಂಗೆ ಇಷ್ಟು ದ್ವೇಷ ಅಂತ? ಅವಳು ನಿನ್ನ ಮಗಳೇ ತಾನೇ. ನೀನು ಒಂದು ಕಣಿಗೆ ಸುಮ್ಮನೆ ಒಂದು ಕಣಿಗೆ ಬೆಣ್ಣೆ ಹಾಕೋ ಕೆಲಸ ಮಾಡಬೇಡ. ಅಲ್ಲ ನಾನು ನೋಡ್ತಾನೆ ಇದ್ದೀನಿ. ಏನೋ ಹುಡುಗಿ ಕಂಡ್ರೆ ಕಾಡ್ತಿಲ್ಲ ಹಂಗೆಯೇ. ಏನೋ ಒಂದು 4 ಮಾತಾಡೋಳೆ, 4 ತಪ್ಪು ಮಾಡೋಳೆ ಹಂಗಂತ ಅವಳು ನಿನ್ನ ಮಗಳೇ ಅಲ್ಲ ಅಂತ ಇದು ಮಾಡ್ಕೊಂಬಿಡ್ತೀಯ. ಸುಮ್ಮನೆ ಅವಳ ಪಾಲಿಗೆ ಎಷ್ಟು ಬರ್ತದೋ ಅಷ್ಟು ಕೊಡು. ಇಲ್ಲಾಂದ್ರೆ ನಾನು ಸುಮ್ಮನಿರಕ್ಕಿಲ್ಲ ನೋಡಿ, ಹೇಳ್ತಾ ಇದ್ದೀನಿ. ಅವಳಿಗೆ ಯಾವುದು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಸುಮ್ಮನೆ ಸಿಕ್ಕಿಸ್ಬೇಡ, ಬಾಯಿ ಮುಚ್ಕೊಂಡು ಹೋದ್ರೆ ಸರಿಗ. ಅವಳಿಗೆ ಯಾವುದು ಕೊಡೋದಿಲ್ಲ ಅಂತ ಹೇಳ್ತಾ ಇದೀಯಾ? ನನಗೆ ಯಾವುದು ಕೊಡಲ್ಲ. ಸುಮ್ಮನೆ ನಾನು ತಲ್ತೀನಿ ಬಿಡ. ಅದೇನು ಕೆಲಸ ಐತೆ ನೋಡ್ಕೊ ಹೋಗು. ಏನು
ತಲೆ ತಿಂತೀನಿ ಹಂಗೆ ಬಂದಿಲ್ಲಿ. ಗೊತ್ತೈತೆ ನಂಗೆ ಯಾಕೆ ಇಷ್ಟು ಮಾತಾಡ್ತಾ ಇದೆಯಾ ಅಂತ. ಯಾರು ಇದ್ರ ಹಿಂದೆ ಅವರೇ, ಯಾರು ಹೇಳ್ಕೊಟ್ಟಾರ ನಿಂಗೆ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಜಿಮ್ಮನೆ ಉದ್ಧಾರ ಆಗಲಿ, ನೀವೇ ಚೆನ್ನಾಗಿರಿ ಆಯ್ತಾ. ಮಗಳು ಜೀವನಕ್ಕೆ ಒಂಚೂರು ಆಸರೆ ಆಗಿಲ್ಲ ಅಂದ್ರೆ ನೀವೆಲ್ಲ ಯಾಕೆ ನೀವು. ನನ್ನ ಮಗಳು ಕರ್ಮ ಮಾಡಿ ಮನೇಲಿ ಉಟ್ಬಿಟ್ಲು. ಅನ್ಯಾಯ ಮಾಡ್ತಿದ್ದೀರ ನನ್ನ ಮಗಳಿಗೆ. ಎಲ್ಲರೂ ಸೇರ್ಕೊಂಡು ಮಾಡ್ರಿ ಮಾಡ್ರಿ ಮಾಡ್ರಿ, ನೀವೇ ಚೆನ್ನಾಗಿರಿ ಮಾಡ್ಬಿಟ್ಟು. ಏನಾರ ಕೇಳಬಾರ್ದೇನ ಕೇಳಿನ. ನನ್ನ ಮಗಳಿಗೆ ಪಾಲಿಗೆ ಏನು ಆಸ್ತಿ ಬರ್ಬೇಕು ಅದನ್ನು ಕೊಡು ಅಂತ ಕೇಳಿರೆ ಯಾವುದು ಕೊಡಬೇಕಾಗಿಲ್ಲ ಅಂತ ಹೇಳ್ತೀಯಾ. ಆಯ್ತು ಕಂತಗೋ, ಆಯ್ತಾಯ್ತು. ಅನ್ಯಾಯವ ದೇವ್ರು ನೋಡ್ಕೊತಾನೆ. ಹೋಗಿ ಬ್ಯಾಗ್ ಮುಚ್ಕೊಂಡು ಆಸ್ತಿ ಬರ್ಕೊಡ್ಬೇಕಂತ ಆಸ್ತಿಯಾ. ಅಲ್ಲ ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ನೀನು. ಏನಾಗೈತೆ ನಿಂಗೆ? ಅಲ್ಲ ಅವಳ್ದು ಆಸ್ತಿ ಐತೋ ಅವಳ ಮಗಳಿಗೆ ಕೊಡು. ಯಾಕೆ ಅವಳೇನು ಮಗಳಲ್ವಾ? ಹಾಂ, ಏನೋ ಕಷ್ಟ ಅಲ್ಲ ಅವಳಂತೆ, ಕೊಡೋಗು. ಸುಮ್ಕಿರಮ್ಮಿ ನಿಂಗೆ ಗೊತ್ತಿಲ್ಲ ಇವ್ರು ಎಂತ ಖತರ್ನಾಕ್ ನನ್ನ ಮಕ್ಕಳು ಅಂತ. ಹೂವ ಮಗಳು ಸರಿಯಾಗಿ ಭಾರಿ ಇವರು ಆಸ್ತಿ ಕೊಟ್ಟರೆ ಉಳಿಸ್ಕೊತಾರೆ, 3 ದಿವಸಕ್ಕೆ ಮಾರ್ಕೊಂಡು ಕೇಳ್ಕೊಂಡು ತಿನ್ಬಿಡ್ತಾರೆ. ಅಂಥವ್ರ ಕೈಗೆ ಆಸ್ತಿ ಕೊಡು ಅಂತೀಯ, ಕೊಟ್ರಾಯ್ತವ. ಏನೋ ಅವ್ರು ಆಡೇ ಬರ ಹೇಳೋಷ್ಟು ಹೇಳಿದ್ಯಾ. ಇಲ್ಲಾಂದರೆ ಸುಮ್ಮನೆ ಅವಳ ಹೆಸ್ರಿಗೆ ಅದೇನೈತೋ ಅದನ್ನು ಬರಿ ಹೋಗು. ಯಾಕವೆಲ್ಲ ಈಗ ಸುಮ್ಮನೆ ನನ್ನನ್ನು ದೂರ್ತಾಳೆ ನೋಡು. ಅಕ್ಕ, ನಿಮ್ಮ ಮನೆ ವಿಷಯಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಏನೂ ತಪ್ಪು ತಿಳ್ಕೊಬೇಡ. ಆದರೆ ಬೇಡ ಕಣಕ, ಹಿಂಗೆ ಮಾಡಿರೆ ಅವಳು ಉಳಿಸ್ಕೊಳ್ಳಲ್ಲ. ಸುಮ್ಮನೆ ಅನ್ಯಾಯ ಮಾಡಿಬಿಡ್ತಾರೆ. ನಮ್ಮ ಒಬ್ಬಿನೂ ಏನು ಭಾರಿ ಬುದ್ಧಿವಂತ ಅಲ್ಲ, ಎಲ್ಲ ಹಾಳು ಮಾಡ್ಕೊಬಿಡ್ತಾರೆ ಕಣಕ. ಬೇಡ, ಯಾವ ಆಸ್ತಿನೂ ಬರಿಬೇಡಿ, ಇವನು ಬೇಡಿ. ಇವನು ಒಂದು 2 ಲಕ್ಷ ದುಡ್ಡು ಕೊಟ್ಟು ಇದು ಮಾಡಂಗಿದ್ರೆ ನೋಡಿ, ಇಲ್ವಾ ಕೊಡೋಕ್ಕೆ ಹೋಗಬೇಡಿ. ಸುಮ್ಮನೆ ಇದ್ಬಿಡಿ ನಿಮ್ಮ ಪಾಡಿಗೆ ನೀವು. ಅವ್ರು ಏನಾರ ಮಾಡ್ಕೊಳ್ಳಿ. ಸುಮ್ಮನಿರ್ ಮಗ, ಬೇಡ. ಯಾರು ಕಂಡಿದ್ದರು ಏನೋ ಉದ್ಧಾರ ಆದರೂ ಆಗ್ಬೋದು. ನೀನು ಕೆಲವಷ್ಟು ಹೇಳಿದ್ದೀನಿ. ಅವಳೇನ ನನ್ನ ದೂರಕ್ಕೆ ಬಂದರೆ ನಾನು ಸುಮ್ಮನಿರಲ್ಲ ನೋಡಿ, ಹೇಳ್ತಾ ಇದ್ದೀನಿ. ಹುಡುಗಿಗೆ ಅದೇನು ಕೊಡಬೇಕು ಅದನ್ನು ಕೊಡು. ಅವ್ರ ಜೀವನ ಅವ್ರು ನೋಡ್ಕೋತಾರೆ. ಬೆಂಗಳೂರು ಪೇಟೆಯಲ್ಲಿ ಕೆಲಸ ಮಾಡೋಕ್ಕಾಯ್ತದೆ. ಅವಳು ಹೇಳೋದ್ರಲ್ಲೂ ಅರ್ಥ ಐತೆ. ನನಗೇನು ಗೀತದ ಮೇಲೆ ಕಾಳಜಿ ಇಲ್ಲ ಅನ್ಕೊಂಡಿದ್ಯಾ? ನನಗೂ ಹೊಟ್ಟೆ ಉರಿತದೆ. ಅವಳು ಎಷ್ಟಾದ್ರೂ ನನ್ನ ಮಗಳೇ ಅಲ್ವಾ? ಏನು ಮಾಡಿದೆ, ಹುಡುಗಿ ಬುದ್ಧಿ ಸರಿ ಇಲ್ಲ, ತಿಕ್ಲಂಗೆ ಆಡ್ತದೆ. ಅವಳು ತಾಳು ಕುಣಿತಾಳೆ, ಅದೇ ನಂಗೆ ಬೇಜಾರು. ಏನೋ ನಂಗೆ ಕಾಣಿ, ನಿಂಗೆ ಹಂಗೆ ಅನ್ಸೋದು ಹಂಗೆ ಮಾಡು ಅಷ್ಟೇ. ಅಕ್ಕ, ಇದು ಶಿವು ಮದುವೆ ವಿಷಯ ಎಲ್ಲಿ ಗಂಟ ಬಂತು? ಅಯ್ಯೋ, ಎಲ್ಲಿಗೆ ಬರ್ತದೆ? ಎಲ್ಗೂ ಇಲ್ಲ, ಅಲ್ಲೇ ಐತೆ. ಏನು ಮಾಡೋದು ಯಾಕೆ ಮಾಡೋದಂತೆ ನಮಗೆ ಗೊತ್ತೈತಿಲ್ಲ ನೋಡು. ಹಾಳಾದವಳು ನನ್ನ ಮೊಮ್ಮಗಳು ಒಪ್ಕೊಂಬಿಟ್ಟಿದ್ರೆ ಅಯ್ಯೋ ಎಷ್ಟು ಸಮಸ್ಯೆ ಬಗೆಹರ್ದಿರವು. ಅವೇನು ಹಿಂಗೆ ಮಾಡ್ಬಿಡ್ತು. ಯಜಮಾನ್ರು ತಪ್ಪು ತಿಳ್ಕೊಂಡ್ರೇನೋ. ಇಲ್ಲ ಕಣವೆ, ಅದ್ಯಾಕೆ ತಪ್ಪು ತಿಳ್ಕೊಂಡೆ? ಬ್ಯಾಡ ಅಂದ್ರೆ ಬಿಡು. ಹೆಣ್ಣಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಬಲವಂತ ಮಾಡಿ ಮದುವೆ ಮಾಡೋಕ್ಕಾಯ್ತದೆ. ಓಲಿ ಬಿಡು, ಪರವಾಗಿಲ್ಲ. ಬೇರೆ ಹುಡುಕಿರಾಯ್ತು, ನೀವೇನು ಇದು ಮಾಡ್ಕೊಳಕ್ ಹೋಗ್ಬಿಡ. ಬಿಡ ಓಲಿ. ಹೂ ಕಳೆ ಮಗ, ನಾನು ಅವತ್ತೇ ಹೇಳಿವ, ಬಿಡು ಓಲಿ. ಇನ್ನೇನು ಮಾಡೋಕ್ಕಾಯ್ತದೆ? ಬಂಧನ ಮಾಡಿ ಮದುವೆ ಮಾಡೋಕ್ಕಾಯ್ತದೆ? ಹೆಣ್ಣಿಗೆ ಇಷ್ಟ ಇಲ್ಲ ಅಂದಮೇಕೆ ನಾವು ಬಂಧನೆಲ್ಲ ಮಾಡೋಕ್ಕೂ ಹೋಗ್ಬಾರ್ದು. ಬಿಡು ಓಲಿ, ಬಿಟ್ಟಾಕು, ಏನೂ ಆಗಲ್ಲ. ಏನೋ ಕಣಕ, ನಂಗಂತೂ ಭಾರಿ ಬೇಜಾರಾಯಿತು. ಬೇಜಾರು ಮಾಡ್ಕೋಬೇಡ. ನೋಡಂಕಂತ ಎಲ್ಲಾರ ಒಳ್ಳೆ ಹುಡುಕಿ ಮದುವೆ ಮಾಡಿರಾಯ್ತು ಶಿವುಗೆ. ಇದು ಏನೋ ಹೇಳೋಣ ಅನ್ಕಂಡೆ. ಅವತ್ತು ನಾವು ಹೆಣ್ಣು ನೋಡಕ್ಕೆ ಹೋಗಿದ್ವಲ್ಲೇ, ಆ ಹೆಣ್ಣು ಚೆನ್ನಾಗಿತ್ತಲ್ವೇ? ಅಲ್ಲ, ಅವತ್ತು ನಾವು ಬೇಡ ಅಂತ ಬಂದ್ಬಿಟ್ಟು ಇವತ್ತು ತಿರ್ಗವೆ ಹೆಣ್ಬೇಕು ಅಂತ ಹೋದ್ರೆ ಏನನ್ನಕ್ಕಿಲ್ಲ ಅವರು. ಕೂತ್ಕ ಸುಮ್ಮನೆ. ಅದೆಲ್ಲ ಕಣವಿ, ಇನ್ನೊಂದು ಹುಡುಗಿ ಇತ್ತು ನೋಡು, ಗುಂಡ್ಗುಂಡಕ್ಕೆ ಚೆನ್ನಾಗಿತ್ತು ನೋಡು. ಅದು ಯಾರೋ ಚಿಕ್ಕವನ್ ಮಗಳು ದೊಡ್ಡವನ್ ಮಗಳು ಅಂತ ಅಂತಲ್ಲ ಬಮ್ಮ, ಆ ಹೆಣ್ಣು ಕಳಕ. ಆವೇನು ಚೆನ್ನಾಗಿತ್ತಲ್ಲ, ಒಂದು ಸೋಸಿ ದಪ್ಪಾಗಿತ್ತು ನೋಡು. ನೀರು ಕೊಡಕೋ ಹೆಂಕೋ ಬಂದಿತ್ತಲ್ಲಕ್ಕ, ನಾವು ನೋಡಿವಲ್ಲ. ಇವೆಣ್ಣು ನೋಡು ಚೆನ್ನಾಗದೆ ಅಂತ ಅನ್ಕೊಂಡ್ಲಿವ ನಾವು. ಓ ಅದೇ, ಹೂ ಕಳೆ ಮಗ. ಪಾಪ ಆವೆಣ್ಣು ಚೆನ್ನಾಗಿತ್ತು. ಪಾಪ ಅಪ್ಪ ಅವ್ವ ಇಬ್ಬರು ಇಲ್ವಂತೆ. ಅವ ಅಮ್ಮಿ ಹೇಳ್ತಿದ್ಲಲ್ಲ ಅವತ್ತು, ಆವೆಣ್ಣೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದೇನೋ ಕಣೆ ಮಗ. ಆದರೆ ಹೆಂಗೆ ಕೇಳನೆ ಅಲ್ಲ, ಆ ಹುಡುಗಿ ನೋಡಕ್ಕೆ ಹೋಗ್ಬಿಟ್ಟು ಈ ಹುಡುಗಿ ಒಪ್ಕೊಂಡ್ರು ಅಂತ ಇದನ್ನು ಏನು ಅನ್ನಕ್ಕಿಲ್ವಾ? ಬೇಡ ಕಣ್ಬಿಡು ಪಾಪ, ಯಾಕಬೇಕು ಸುಮ್ಮನೆ. ಬಿಡು, ಆಯ್ತು ಮಾತಾಡ್ತೀನಿ. ನಿಂಗೆ ಹೆಣ್ಣು ಇಷ್ಟ ಅನ್ನಕ್ಕೆ ಆವೆಣ್ಣೆ ಮದುವೆ ಮಾಡ್ಕೊಂಡು ಬಿಡು. ಅದ್ರಾಗೇನದೇ, ಆವೆಣ್ಣು ಬೇಡ ಈ ಹಣ್ಣು ಬೇಕು ಅಂದ್ರೆ ಏನು ಅದೇನು ಇದು ಮಾಡ್ತಾರೆ? ಕೇಳೋಣ ಒಂದ್ಸರಿ. ಅಲ್ಲದಕ್ಕೆ ಅದೇ ದೊಡ್ಡದು, ಇದು ಚಿಕ್ಕದು. ಮಾಡ್ಕೊಳ ಬಿಡಿ, ಇನ್ನೇನು ಇಲ್ಲ, ಮಾತಾಡೋಣ ಅನ್ಸ ಹೋಗಿ. ಏನೋ ಅವ ಬೇಡ ಅಂದ್ಬಿಟ್ಟು ತಿರ್ಗ ಹೆಂಗೆ ಹೋಗೋದು? ಸರಿ ಆಯ್ತು, ಒಂದ್ಕಿತ ನೋಡೋಣ ಅಲ್ವೇನೆ ಮಗ. ಕಣಕ ನೋಡಂಕಂತ ಏನಾಯ್ತದೆ ಫೋನ್ ಮಾಡಿ ಎಲ್ಲ ಮಾತಾಡ್ತೀನಿ ಬಿಡು. ಎಲ್ಲ ಮಾತಾಡ್ಕೊ, ನೋಡೋಣ. ಯಾಕೋ ನಮಗೂ ಅದೇನು ಒಪ್ಪಿಗೆ ಆಗಿತ್ತು. ಅದು ಚಿಕ್ಕದೇನು ಬೇಡ, ಇದನ್ನೇ ಹೆಂಗೋ ಸಾಲ್ಕೆ ಒಯ್ಯ ಸಿಕ್ಕಾಪಟ್ಟೆ ಗದ್ರೂ ಹೆಣ್ಣಿನ ಮೇಕೆ. ಪಾಪ ಅಪ್ಪ ಅವ ಇಬ್ಬರು ಇಲ್ವಂತೆ.
ನಂಗೂ ಯಾಕೋ ಅಟ್ಟ ಉರಿತು ಕೇಳಿ ಮಾಡ್ಕೊಳ್ಳೋಣ ಆದರೆ ಅಂತೀಯ ಮಗ ಕಣಕ ಹಂಗೆ ಮಾಡಂಕಂತ ಇನ್ನೇನು ಮಾಡೋಕ್ಕಾಯ್ತದೆ ನಮ್ಮ ಅಮ್ಮ ಅಂತೂ ಒಪ್ಕೊಳ್ಳಿಲ್ಲ ಆ ಬೆಣ್ಣನ ಒಪ್ಕೊತದೆ ನೋಡೋಣ ಕಣ ಮಗ ನೋಡಂಕಂತ ಏನಾಯ್ತದು ಸರಿ ಬರ್ತೀವಿ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿತದೆ